ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೆ, ಚಂಡಮಾರುತದ ಮೊದಲಿಗೆ ಶಾಂತತೆಯ ಬಗ್ಗೆ ನೀವು ಆಗಾಗ್ಗೆ ಕೇಳಿರಬಹುದು. ಆದರೆ ಇದು ನಿಜ ಜೀವನದಲ್ಲಿ ಸಂಭವಿಸುವುದಿಲ್ಲ, ಕೇವಲ ಹೇಳಿಕೆ ಅಷ್ಟೇ ಆಗಿದೆ. ಆಕ್ಚುಲಿ ಒಂದು ಚಂಡಮಾರುತವು ಬರೋಕ್ಕಿಂತ ಮುಂಚೆ ಸ್ವಲ್ಪ ಮಳೆ ಬೀಳ್ತದೆ. ಇದನ್ನು ಹೊರತು ಗಾಳಿಯ ವೇಗವು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗ್ತದೆ, ಸ್ವಲ್ಪ ಮಟ್ಟಿಗೆ ಮಿಂಚು ಇರ್ತದೆ. ಹಾಗೂ ಇದರ ಕೆಲವು ನಿಮಿಷಗಳ ನಂತರ ಇವುಗಳೇ 3-4 ಪಟ್ಟರಷ್ಟು ಹೆಚ್ಚು ಶಕ್ತಿಯುತವಾಗಿ ವೇಗದಲ್ಲಿ ಸಂಭವಿಸಿದಾಗ ಅದನ್ನು ಚಂಡಮಾರುತ ಎಂದು ಕರೆಯಲಾಗ್ತದೆ. ಕೆಲವು ಈ ರೀತಿಯಲ್ಲೇ ಭಾರತ ಮತ್ತು ಜಪಾನ್ ನಡುವೆ ಇದೆ. ಇಬ್ಬರ ನಡುವಿನ ಕಾಂಪಿಟೇಷನ್ ಈಗ ಕೊನೆಯ ಹಂತ ತಲುಪಿದ್ದು, ಈ ಎರಡು ದೇಶಗಳು ಪ್ರತಿ ರಂಗದಲ್ಲೂ ಭೀಕರ ಹೋರಾಟ ನಡೆಸುತ್ತಿವೆ. ನಿಮ್ಗಿದು ಗೊತ್ತಿರಬಹುದು, 2 ತಿಂಗಳ ಹಿಂದೆನೆ ಒಂದು ರಿಪೋರ್ಟ್ ಬಂದಿತ್ತು. ಅದು ಏನಂದ್ರೆ, ಭಾರತವು ಜಪಾನ್ ಅನ್ನ ಸೋಲಿಸಿ ತನ್ನ 3ನೇ ಸ್ಥಾನವನ್ನು ಪಡೆದುಕೊಂಡು ಈಗ ವಿಶ್ವದ 3ನೇ ಲಾರ್ಜೆಸ್ಟ್ ಆಟೋ ಮೇಕರ್ ಆಗಿ ಹೊರಹೊಮ್ಮಿದೆ ಅನ್ನೋದು. ಅಂದ್ರೆ ಕಾರು ತಯಾರಿಕೆಯಲ್ಲಿ ಚೀನಾ ಮತ್ತು ಅಮೆರಿಕದ ನಂತರ ಭಾರತ ಬರ್ತದೆ. ಮೊದಲು ಈ ಸ್ಥಾನದಲ್ಲಿ ಜಪಾನ್ ಇತ್ತು, ಆದರೆ ಭಾರತ ಮತ್ತೊಮ್ಮೆ ಜಪಾನ್ನಿಂದ ಈಗ 3ನೇ ಸ್ಥಾನವನ್ನ ಕಸಿದುಕೊಂಡಿದೆ. ಆಕ್ಚುಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಸೋಲಾರ್ ಎನರ್ಜಿಯ ವಿಷಯದಲ್ಲಿ ಭಾರತವು ಜಪಾನ್ ಅನ್ನ ಸೋಲಿಸಿ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ ಅನ್ನೋ ವರದಿ ಹೊರಬಿದ್ದಿದೆ. ಭಾರತ ಈಗ ಅಮೆರಿಕ ಮತ್ತು ಚೀನಾ ನಂತರ ಸೋಲಾರ್ ಎನರ್ಜಿ ಉತ್ಪಾದಿಸುವ 3ನೇ ಅತಿ ದೊಡ್ಡ ದೇಶವಾಗಿದೆ. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರುವ ವಿಷಯ ಅಂದ್ರೆ, 2015ರಿಂದ 2023ರವರೆಗಿನ ಭಾರತದ ಸೋಲಾರ್ ಡೇಟಾವನ್ನ ನೀವು ನೋಡಿದ್ರೆ, ಈ 8 ವರ್ಷಗಳಲ್ಲಿ ಭಾರತದ ಸೋಲಾರ್ ಎನರ್ಜಿ ಪ್ರೊಡಕ್ಷನ್ ಅಂದ್ರೆ ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದಿಸುವ ವೇಗವು 17 ಪಟ್ಟರಷ್ಟು ಆಗಿದೆ. ಹೌದು ಗೆಳೆಯರೆ, 2015ರಲ್ಲಿ ಸೌರಶಕ್ತಿಯಿಂದ ಉತ್ಪಾದಿಸುತ್ತಿದ್ದ ವಿದ್ಯುತ್ಗಿಂತಲೂ ಇವತ್ತು ಅದರ 17 ಪಟ್ಟರಷ್ಟು ಹೆಚ್ಚು ವಿದ್ಯುತ್ತನ್ನ ಉತ್ಪಾದಿಸುತ್ತಿದ್ದೇವೆ. ಆದ್ರೆ ಇದು ಇನ್ನೂ ಸಾಕಾಗುವುದಿಲ್ಲ. ಆಕ್ಚುಲಿ ಇವತ್ತಿಗೆ ಭಾರತದಲ್ಲಿ ಉತ್ಪಾದಿಸುವ ಎಲ್ಲಾ ವಿದ್ಯುತ್ನಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ವಿದ್ಯುತ್ತನ್ನು ಉಪಯೋಗಿಸಲಾಗುತ್ತಿದೆ, ಅದರಲ್ಲಿ ಕೇವಲ 5.8% ಅಷ್ಟೇ ನಾವು ಸೌರಶಕ್ತಿಯಿಂದ ಪಡೆಯುತ್ತಿದ್ದೇವೆ. ಅಂದ್ರೆ ನಾವು 100 ಗಿಗಾವ್ಯಾಟ್ ವಿದ್ಯುತ್ ಬಳಸಿದ್ರೆ ಅದರಲ್ಲಿ ಸುಮಾರು 5ರಿಂದ 5.5 ಗಿಗಾವ್ಯಾಟ್ ಮಾತ್ರ ಸೌರಶಕ್ತಿಯಿಂದ ಬರುತ್ತಿದೆ. ಆದರೆ ಸೌರಶಕ್ತಿಯಿಂದ ಹೆಚ್ಚು ವಿದ್ಯುತ್ ಉತ್ಪಾದಿಸುವುದು ಭಾರತದ ಗುರಿಯಾಗಿದೆ. ಹಾಗೂ ಭಾರತದ ಈ ವೇಗವನ್ನು ನೋಡಿದ್ರೆ ಭಾರತವು ಆ ಗುರಿಯನ್ನು ಬಹಳ ಸುಲಭವಾಗಿ ಸಾಧಿಸುತ್ತದೆ ಎಂದು ತೋರುತ್ತದೆ. ಅದೇ ಸಮಯದಲ್ಲಿ ಪ್ರಪಂಚದ ಎಲ್ಲಾ ದೇಶಗಳು ಭಾರತದ ಇಂತಹ ಪ್ರಚಂಡ ವೇಗವನ್ನು ನೋಡಿ ಆಶ್ಚರ್ಯಗೊಂಡಿವೆ. ಅಂದರೆ 8 ವರ್ಷಗಳಲ್ಲಿ ನಾವು ಸೌರಶಕ್ತಿಯಿಂದ 17 ಪಟ್ಟರಷ್ಟು ಹೆಚ್ಚು ವಿದ್ಯುತ್ತನ್ನ ಉತ್ಪಾದಿಸಿದ್ದೇವೆ. ಜಗತ್ತಿನಲ್ಲಿ ಎಲ್ಲಾದ್ರೂ ಈ ಡೇಟಾವನ್ನ ನೀವು ನೋಡಿದ್ರು ಈ ವೇಗವನ್ನ ಯಾರು ಮ್ಯಾಚ್ ಮಾಡೋಕೆ ಸಾಧ್ಯವಿಲ್ಲ. ಹಾಗೂ ಸ್ವತಃ ಜಪಾನ್ ಶಾಕ್ ಆಗಿದೆ. ಯಾಕಂದ್ರೆ ಜಪಾನ್ ಸೌರಶಕ್ತಿಯ ಮೇಲೆ ಶತಕೋಟಿ ಡಾಲರ್ಗಳನ್ನ ಹೂಡಿಕೆ ಮಾಡುತ್ತಿದೆ. ಆದರೆ ಭಾರತವು ಅದನ್ನು ಸೋಲಿಸಿದ ರೀತಿ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಹಾಗೂ ಇದರೊಂದಿಗೆ ಇಲ್ಲಿ ನಿಮಗೊಂದು ಪ್ಯಾಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಆ ಪ್ಯಾಟರ್ನ್ ಏನು? ಆಕ್ಚುಲಿ ನಿಮಗೆ ಇದು ಗೊತ್ತೇ ಇದೆ. ಬಹಳಷ್ಟು ರಿಪೋರ್ಟ್ಗಳು ಏನು ಹೇಳ್ತಾ ಇದೆ ಅಂದ್ರೆ, ಜಪಾನ್ ಅನ್ನ ಸೋಲಿಸುವ ಮೂಲಕ ಭಾರತವು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ಸೂಪರ್ ಪವರ್ ಆಗಲಿದೆ ಅಂತ. ಹಾಗೂ ಇದು ಈ ವರ್ಷ 2024ರ ಅಂತ್ಯದ ವೇಳೆಗೆ ಸಂಭವಿಸುವ ಹೆಚ್ಚಿನ ಸಾಧ್ಯತೆಗಳಿವೆ. ಅದರ ಅರ್ಲಿ ಸೈನ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಾವು ಈಗಾಗಲೇ ಕಾರು ಮಾರುಕಟ್ಟೆಯಲ್ಲಿ ಜಪಾನ್ ಅನ್ನ ಸೋಲಿಸಿದ್ದೇವೆ ಮತ್ತು ನಾವು ಅದನ್ನು ಸೋಲಾರ್ ಎನರ್ಜಿಯಲ್ಲಿ ಸೋಲಿಸಿದ್ದು, ಮುಂಬರುವ ಕೆಲವು ತಿಂಗಳಲ್ಲಿ ಭಾರತವು ಜಪಾನ್ ಅನ್ನ ಬೇರೆ ಸೆಕ್ಟರ್ ಅಲ್ಲಿ ಕೂಡ ಸೋಲಿಸಲಿದೆ ಅಂತ ಹೇಳಲಾಗುತ್ತಿದೆ. ಅಂದ್ರೆ ಭಾರತದ ಚಂಡಮಾರುತ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ಸೂಪರ್ ಪವರ್ ಆಗಲು ಜಪಾನ್ ಅನ್ನ ನುಂಗಲು ಸಿದ್ಧವಾಗಿದೆ. ಈಗ ಆ ಚಂಡಮಾರುತದ ಆರಂಭಿಕ ಲಕ್ಷಣಗಳನ್ನ ನಾವು ನೋಡಲಾರಂಭಿಸಿದ್ದೇವೆ. ನಾವು ಹಂತ ಹಂತವಾಗಿ ಪ್ರತಿಯೊಂದು ಸೆಕ್ಟರ್ ಅಲ್ಲಿ ಜಪಾನ್ ಅನ್ನ ಸೋಲಿಸುತ್ತಿದ್ದೇವೆ. ಹಾಗೂ ಈ ಎಲ್ಲಾ ಅರ್ಲಿ ಸೈನ್ಸ್ ಅನ್ನ ನೋಡಿದ್ರೆ ಕೆಲವೇ ತಿಂಗಳಲ್ಲಿ ಜಪಾನ್ ಅನ್ನ ಸೋಲಿಸುವ ಮೂಲಕ ಭಾರತ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ಸೂಪರ್ ಪವರ್ ಆಗುವ ಎಲ್ಲಾ ಸಾಧ್ಯತೆಗಳಿವೆ ಅನ್ನೋದು ತೋರುತ್ತದೆ. ಹಾಗೂ ಈ ವಿಷಯದ ಬಗ್ಗೆ ಬಹಳ ಹೆಚ್ಚು ಹೈ ಚಾನ್ಸಸ್ ಇದೆ. ಸೊ ಗೆಳೆಯರೆ, ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದರ ಮೂಲಕ ನಮಗೆ ತಿಳಿಸಿ. ಭಾರತಕ್ಕೆ ಸಂಬಂಧಪಟ್ಟಂತಹ ಇಂತಹ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.